ಎಲ್ಲರಿಗೂ ನಮಸ್ಕಾರ. ಮತದಾನ ನಮ್ಮೆಲ್ಲರ ಹಕ್ಕು. ಮತದಾನಕ್ಕೋಸ್ಕರ ಬಹಳಷ್ಟು ಹೋರಾಟಗಳು ಹೊಡೆದಾಟಗಳು ನಡ್ಕೊಂಡು ಬಂದಿದ್ದಾವೆ. ಆದ್ದರಿಂದ SIR ಪ್ರಕ್ರಿಯೆ ನಾಳೆಯಿಂದ ಶುರುವಾಗ್ತದೆ. ಈ SIR ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಎಲ್ಲರ ಹತ್ರನೂ ನಮ್ಮೆಲ್ಲರ ಹತ್ರನೂ ಕೂಡ ಈ ಒಂದು ಮತದಾನದ ಗುರುತಿನ ಚೀಟಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀವಿ, ಮತಗಳನ್ನ ಹಾಕೊಂಡು ಬಂದಿದ್ದೀವಿ. ಈಗ ಹೊಸದಾಗಿ SIR ಅಲ್ಲಿ ಯಾರ್ಯಾರು ಭಾಗಿಯಾಗಬೇಕು, ಯಾರ್ಯಾರು ಎನ್ರೋಲ್ ಆಗಬೇಕು ಅಂತ ಹೇಳಿದ್ರೆ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಒಂದು ಕಟ್ಟಕಡೆಯ ವ್ಯಕ್ತಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮತದಾನದ ಹಕ್ಕಿದೆ. ನಾವೆಲ್ಲರೂ ಕೂಡ ಒಂದು ಅನ್ನೋದು ಎಲ್ಲಿ ತೋರಿಸಬಹುದು ಅಂತ ಹೇಳಿದ್ರೆ, ಎಷ್ಟೇ ದೊಡ್ಡವರಾಗಿದ್ರು ಕೂಡ, ಎಷ್ಟೇ ಸಣ್ಣವರಾಗಿದ್ರು ಕೂಡ ನಮ್ಮೆಲ್ಲರಿಗೂ ಇರ್ತಕ್ಕಂಥ ಓಟು ಎಷ್ಟು ಅಂತ ಹೇಳಿದ್ರೆ ಒಂದು ಅಂತಕ್ಕಂಥದ್ದನ್ನು ಕೂಡ. ಹಾಗಾಗಿ SIR ಪ್ರಕ್ರಿಯೆ ನಾಳೆಯಿಂದ ಅಂದ್ರೆ 30/6/2026ರಿಂದ ಶಿವಮೊಗ್ಗ ನಗರದಲ್ಲಿ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಶುರುವಾಗ್ತದೆ. ಏನೇನ್ ಡಾಕ್ಯುಮೆಂಟ್ಸ್ ನ ಬೇಕು, ಬಹಳಷ್ಟು ಜನ ಇದನ್ನ ಹೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ತರಬೇಕು, ಈ ಡಾಕ್ಯುಮೆಂಟ್ಸ್ ತರಬೇಕು, ಇಷ್ಟಕ್ಕೊಂದೆಲ್ಲ ಇಡ್ಬೇಕಾ, ನಮ್ಮನೆ BLOಗಳು ಬಂದಾಗ ಏನೇನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ. BLOಗಳು ಬಂದಾಗ BLOಗಳು ನಿಮಗೆ ಎನಾಮರೇಷನ್ ಫಾರಂ ಕೊಡ್ತಾರೆ. ಆ ಎನಾಮರೇಷನ್ ಫಾರಂ ನಿಮಗೊಂದು ಕೊಡ್ತಾರೆ, ಅವ್ರ ಹತ್ರನೂ ಒಂದಿರ್ತದೆ. ಎನಾಮರೇಷನ್ ಫಾರಂ ನ ಫಿಲ್ಅಪ್ ಮಾಡ್ಬಿಟ್ಟು ಕೊಡಿ. ಸದ್ಯಕ್ಕೆ ಯಾವ ಡಾಕ್ಯುಮೆಂಟ್ಸ್ನೂ ಅವ್ರು ಕೇಳೋದಿಲ್ಲ. ಹಾಗಾಗಿ ಬಹಳಷ್ಟು ಜನ 13 ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಇಟ್ಕೋಬೇಕಾ ಏನು ಅಂತ ಹೇಳಿ ತಾಲೂಕ್ ಆಫೀಸಿಗೆ ಹೋಗಿದ್ದೇನು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಂದಿದ್ದೇನು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಂದಿದ್ದೇನು, ಕೃಷಿ ಕಾರ್ಡ್ ತೆಗೆದುಕೊಂಡು ಬಂದಿದ್ದೇನು, ಸದ್ಯಕ್ಕೆ ಯಾವುದೂ ಬೇಡ. ಜುಲೈ 29 ತನಕ ಕೂಡ ಯಾವ ಡಾಕ್ಯುಮೆಂಟ್ಸ್ ನಿಮಗೆ ಅವ್ರು ಕೇಳೋದಿಲ್ಲ. ಆದ್ರೆ ನೀವುಗಳು ಆ ಎನಾಮರೇಷನ್ ಫಾರಂ ನ ಫಿಲ್ಅಪ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಇಲ್ದಲೆ ಆ ಎನಾಮರೇಷನ್ ನ ಫಾರಂ ನ ಫಿಲ್ಅಪ್ ಮಾಡಿ. ನಾವೆಲ್ಲರೂ ಕೂಡ ಹೇಳ್ತೀವಿ, ನಾನು 22ರಲ್ಲಿ ಓಟ್ ಹಾಕಿದ್ದೆ, 2002 ಇತ್ತು, ಬಹಳ ವರ್ಷದಿಂದ ನಂದು ಓಟ್ ಇದೆ, ನಾನು ಯಾಕೆ ಫಿಲ್ಅಪ್ ಮಾಡಬೇಕು ಅನ್ನೋದನ್ನ ಏನಾದ್ರು ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮತ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನನ್ನನ್ನು ಸೇರಿಸಿಕೊಂಡು, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ಸೇರಿಸಿಕೊಂಡು ಎಲ್ಲರೂ ಕೂಡ ಈ ಒಂದು ಮತದಾನದ ಹಕ್ಕು ನಮಗೆ ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಎನಾಮರೇಷನ್ ಫಾರಂ ನ ಫಿಲ್ಅಪ್ ಮಾಡಬೇಕು. BLOಗಳು ಮನೆಗಳಿಗೆ ಬಂದಾಗ ಬರ ಮಾಡ್ಕೊಳ್ಳೋಣ, ಎನಾಮರೇಷನ್ ಫಾರಂ ನ ಫಿಲ್ಅಪ್ ಮಾಡ್ಬಿಟ್ಟು ನಾವೊಂದು ಕಾಪಿ ಇಟ್ಕೊಳ್ಳೋಣ, ಅವರು ಒಂದು ಕಾಪಿ ಇಟ್ಕೊಳ್ತಾರೆ. ತದನಂತರ ನಮ್ಗೇನಾದ್ರು ಅಕಸ್ಮಾತ್ ನಮ್ಮ ಒಂದು ಫಿಲ್ಅಪ್ ಮಾಡಿದ್ರೆ ಎಲ್ಲರೂ ಒಂದ್ ಕಡೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಮತ್ತೆ BLOಗಳು ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ. ಅದೇ BLOಗಳು ಬಂದು ನಿಮ್ಮಿಂದ ಇಂತ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾರೆ. ಆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾರೋ ಆ ಡಾಕ್ಯುಮೆಂಟ್ಸ್ ನ ಕೊಟ್ರೆ ಮತ್ತೆ ನಮಗೆ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಸೇರ್ತದೆ. ಇದನ್ನು ಬಿಟ್ಟು ಬಹಳಷ್ಟು ಜನ ಬಹಳಷ್ಟು ಕನ್ಫ್ಯೂಷನ್ ಕೂಡ ಮಾಡಿರೋದುಂಟು. ಇದಕ್ಕೆ ಬಹಳಷ್ಟು ಬ್ರೋಕರ್ಗಳು ಕೂಡ ಇಟ್ಕೊಂಡಿದ್ದಾರೆ. ನಾವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬರ್ತೀವಿ, ಅದನ್ನ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಅಂತ. ದಯವಿಟ್ಟು ಯಾರನ್ನೂ ಎಂಟರ್ಟೈನ್ ಮಾಡಬೇಡಿ. ನಿಮ್ಮ ಮತದಾನ ನಿಮ್ಮ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ BLOಗಳು ಬಂದಾಗ ಎನಾಮರೇಷನ್ ಫಾರಂ ನ ಒಂದು ಫೋಟೋದೊಂದಿಗೆ ಫಿಲ್ಅಪ್ ಮಾಡಿ, ಸ್ಪೆಲ್ಲಿಂಗ್ಸ್ ನ ನೋಡಿ, ಅಡ್ರೆಸ್ ನ ನೋಡಿ, ಸಂಪೂರ್ಣ ಫಿಲ್ಅಪ್ ಮಾಡಿ ಅವರಿಗೆ ಸಬ್ಮಿಟ್ ಮಾಡಿ. ಖಂಡಿತವಾಗ್ಲೂ ನಮ್ಮ ಓಟು ನಮ್ಮ ಹಕ್ಕು ಸದಾ ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಶಿವಮೊಗ್ಗ ನಗರದಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಭಾರತ ದೇಶದ ಪ್ರಜೆ ಆಗೋದಕ್ಕೆ ಈ ಒಂದು ID ಕಾರ್ಡ್ ಮತ್ತೊಮ್ಮೆ ಬೇಕು ಅಂತ ಹೇಳಿದಾಗ ಇದನ್ನೆಲ್ಲದನ್ನು ಕೂಡ ಮಾಡಿದಾಗ ಮಾತ್ರ ಆಗುತ್ತೆ. ನಾವೆಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಓಟು ಕೂಡ ಎಲ್ಲೋ ಮಿಸ್ ಆಗ್ಬೋದು. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ನಾವೆಲ್ಲರೂ ಕೂಡ ಒಂದು ಈ ಭಾರತ ದೇಶದವರು ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು SIRಗೆ ನಾಳಿಂದ ಪ್ರಕ್ರಿಯೆ ಏನು 30ನೇ ತಾರೀಕಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೋ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎನ್ರೋಲ್ ನ ಮಾಡಿಸೋಣ, ಎನಾಮರೇಷನ್ ಫಾರಂ ನ ಫಿಲ್ಅಪ್ ಮಾಡಿಸೋಣ. ಈ ಭಾರತದ ಹೆಮ್ಮೆಯ ಪ್ರಜೆಯಾಗಿ ಸದಾ ಉಳಿದುಕೊಳ್ಳೋಣ. ಧನ್ಯವಾದ.